ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಮ್ಯಾ ಮಾತಾಡ್ತಾ ಇರೋದು. ಇವತ್ತು ನಾನು ಮಾರ್ನಿಂಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ವಾಂಗಿಬಾತ್ ಪೌಡ್ರು, MTR ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ, ಒಣಕಾಯಿ, ಕೊಬ್ಬರಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಎಣ್ಣೆ, ಉಪ್ಪು, ಹುಣಸೆ ಹುಳಿ, ಕರಿಬೇವು, ಸಾಸಿವೆ ಕಾಳು, ನೆಕ್ಸ್ಟು ಬದನೆಕಾಯಿ. ವಾಂಗಿಬಾತ್ ಮಾಡತಕ್ಕಂಥ ಬದನೆಕಾಯಿ ಇರುತ್ತಲ್ವ, ಆ ಥರ ಉದ್ದ ಬದನೆಕಾಯಿ, ವೈಟ್ ಕಲರು. ಅನ್ನ. ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆ. ಇದು ಅನ್ನ ಮಾಡಿ ಮಿಕ್ಸ್ ಮಾಡೋವಂಥ ವಾಂಗಿಬಾತ್ ಮಸಾಲ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಕಲಿಸ್ಬೇಕಾದ್ರೆ ಏನೂ ಅಷ್ಟಾಗಿ ಅನಿಸಲ್ಲ. ಅದಕ್ಕೋಸ್ಕರ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಲ್ವಾ, ಅದಕ್ಕೋಸ್ಕರ ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆ. ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಇವತ್ತಿಂದ. ಅದಕ್ಕೋಸ್ಕರ ನಾನಿವತ್ತು ಫಸ್ಟ್ ಡೇ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ನನ್ನ ಮಗಂಗೆ ಇಷ್ಟ ವಾಂಗಿಬಾತು, ಬಿಸಿಬೇಳೆಬಾತ್ ಭಾಳ ಇಷ್ಟ. ನನಗೆ ಯಾವಾಗಲೂ ಕೇಳ್ತಿರ್ತಾನೆ, ಬಿಸಿಬೇಳೆಬಾತ್ ಮಾಡಿಕೊಡು ಮಮ್ಮಿ ಅಂತ. ಅದಕ್ಕೋಸ್ಕರ ಈಗ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಸಿಡಿತಾ ಇದೆ. ಕಡಲೆಬೇಳೆ ಹಾಕೋಣ. ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಬೇಗನೆ ಆಗುತ್ತೆ. ಬೆಳಗ್ಗೆ ತಿಂಡಿ ಬೇಗನೆ ಆಗಬೇಕು. ನನ್ನ ಮಗನ ವ್ಯಾನು 8:45 ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ದು ಮಾಡ್ತೀನಿ ಅಡುಗೆನೆಲ್ಲ. ಈಗ ಇವನ್ನ ಹಾಕ್ತಿದ್ದೀನಿ, ಉದ್ದಿನಬೇಳೆ ನೋಡಿ. ಉದ್ದಿನಬೇಳೆ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಬೋದು. ನೋಡಿ, ನಿಮಗೆ ಯಾವ ಥರ ಪ್ರಮಾಣ ಬೇಕು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ, ಒಂದು ಸ್ವಲ್ಪ ರೆಡ್ಡಿಶ್ ಆಗಲಿ, ಹಾಗಂದರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ನಾನು ಸ್ವಲ್ಪ ರೆಡ್ಡಿಶೇ ಮಾಡ್ತೀನಿ. ಬೇಯ್ತಾಯಿದೆ, ಬೇಗನೆ ಆಗುತ್ತೆ. ಇದರಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಅಂದರೆ ತರಕಾರಿ ಹೆಚ್ಕೊಳ್ಳೋದೇನು ಇರಲ್ವಲ್ಲ, ಏನು ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಅಷ್ಟೇ ಅಲ್ವಾ. ಬೇಗನೆ ಆಗುತ್ತೆ, ಬೇಗನೆ ಮಾಡ್ಬೋದು. ಮನೇಲೂ ವಾಂಗಿಬಾತ್ ಪೌಡ್ರ್ ಮಾಡ್ಕೊಬೋದು. ನಾನು ರೆಡಿ ತರಿಸ್ಕೊಳ್ತೀನಿ, MTR ಚೆನ್ನಾಗಿರುತ್ತೆ ಅಂತ. ಈಗ ಆಗಿದೆ ರೋಸ್ಟು. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕಿ, ಏನು ತರಕಾರಿ ಇರಲ್ವಲ್ಲ, ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕಬೇಕು. ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು ಇದು ಈರುಳ್ಳಿ. ರೋಸ್ಟ್ ಆದಮೇಲೆ ಹಾಕೋಣ, ಸ್ವಲ್ಪ ಕಲರ್ ಬಿಡಲಿ. ಈಗ ಕರಿಬೇವು ಸೈಡ್ಗೆ ಹಾಕ್ತಾಯಿದ್ದೀನಿ. ಕರಿಬೇವು ನಾನು ಆವಾಗಲೇ ಹಾಕಲಿಲ್ಲ, ಎಲ್ಲ ಸಿಡಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಜಾಸ್ತಿ ಎಣ್ಣೆ ಇದ್ದರೆ ಭಾಳನೇ ಸಿಡಿಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ, ಈರುಳ್ಳಿ ತಗೋ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ, ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ತಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಏನು ಸಿಡಿಯಲ್ಲ, ಎಣ್ಣೆಲಿರುತ್ತಲ್ಲ, ಬೇಯುತ್ತೆ ಚೆನ್ನಾಗಿ. ಒಬ್ಬೊಬ್ಬರು ಹೀಗೆ ಜಜ್ಜಿ ಹಾಕ್ತಾರೆ. ಜಜ್ಜಿ ಹಾಕೋದಾದ್ರೂ ನಿಮ್ಮ ಇಷ್ಟ, ಜಜ್ಜಿ ಹಾಕೋದಾದ್ರೂ ಹಾಕ್ಬೋದು, ಇಲ್ಲ ಹಿಂಗೆ ಡೈರೆಕ್ಟಾಗಿ ಹಾಕ್ಬೋದು ಸಿಪ್ಪೆನ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬಿಡಲಿ ಇದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಕಲರ್ ಬಿಡುತ್ತೆ. ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲರ್ ಬಿಡಲಿ ಅನ್ನೋದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಮಾತ್ರ, ಒಂದು ಚಿಟಿಕೆಯಷ್ಟು. ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ರೋಸ್ಟ್ ಆಗಲಿ. ನಾವು ಬೇಗನೆ ಮಾಡ್ಕೊಬೋದಾದಂಥ ತಿಂಡಿ ಚಿತ್ರಾನ್ನ. ಇಂಥವಕ್ಕೂ ಎಷ್ಟು ಟೈಮ್ ಹಿಡಿಸುತ್ತೋ ಅಷ್ಟೇ ಟೈಮು, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಜಾಸ್ತಿ ಹಿಡಿಸ್ಬೋದು ಅಷ್ಟೇ ವಿನಃ ಅಂಥ ಏನು ಟೈಮ್ ಹಿಡಿಸಲ್ಲ. ವಾಂಗಿಬಾತ್ ಅನ್ನ ಮಾಡ್ಕೊಂಡ್ಬಿಟ್ರೆ, ಅನ್ನಕ್ಕಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅನ್ನನೂ ಆಗುತ್ತೆ. ಈ ಕಡೆ ವಾಂಗಿಬಾತೂ ಮಸಾಲನೂ ರೆಡಿ ಮಾಡ್ಕೊಬೋದು. ಈಗ ನೋಡಿ, ಈ ಥರ ಹೆಚ್ಚಿದ್ದೀನಿ ಉದ್ದಾಗಿ. ಎಲ್ಲ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀನಿ, ತಿಂತಾರೆ ಅನ್ನೋದಕ್ಕೋಸ್ಕರ. ಬದನೆಕಾಯಿ ಎಲ್ಲ ನೀನು ಇರಲ್ವಲ್ಲ ಇದರಲ್ಲಿ ತರಕಾರಿ ಅಷ್ಟಾಗಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ.
ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಬೇಯೋಕ್ಕೆ. ಈಗ ನೋಡಿ ಈ ಥರ ಆಗಿದೆ. ಅವೇ ಬೇರೆ ಬಡಿತಾ ಇದೆ, ಇದಕ್ಕೆ ಕ್ಲೀನಾಗಿ ಕಾಣ್ತಾ ಇಲ್ಲ ನೋಡಿ. ಈಗ ಅವರ ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. 2 ಹಾಕಿದ್ದೀನಿ ನಾನು. 1 ಪೌಡ್ರು ಸಾಕಾಗಲ್ಲ ಅನ್ನೋದಕ್ಕೋಸ್ಕರ 2 ಪೌಡ್ರ್ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಆ ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಅನ್ನಕ್ಕೆ ಹಾಕಿರ್ತೀವಲ್ವ ನಾವು, ಅದಕ್ಕೋಸ್ಕರ. ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹುಣಸೆ ಹುಳಿ ಹಾಕೋಣ. ಈಗ ಹುಣಸೆ ಹುಳಿನ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ವಲ್ಪ ಕಡಿಮೆನೇ ಇರಲಿ, ಜಾಸ್ತಿ ಹುಳಿ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಹುಳಿನ ಕಡಿಮೆನೇ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟ್ ಹುಳಿದು. ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಬೇಯಿಸೋಣ. ಈ ಬದನೆಕಾಯಿ ಇನ್ನೂ ಬೇಯಬೇಕಲ್ವ, ಸ್ವಲ್ಪ ಮಾತ್ರ ಒಂದು ಅರ್ಧ ಭಾಗ ಬೆಂದಿದೆ, ಇನ್ನೂ ಒಂದು ಅರ್ಧ ಭಾಗ ಬೇಯಬೇಕು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಿದ್ದೀನಿ ನೀರು ಹಾಕಿ. ಎಲ್ಲ ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ಖಾರದ ಪುಡಿ ನೋಡಿ, ನಮ್ಮ ಖಾರ ಬೇಕಲ್ವ, ಇದರಲ್ಲಿ ಏನು ಖಾರ ಇರೋಲ್ಲ, ಮಸಾಲೆಯಲ್ಲಿ ಅಷ್ಟಾಗಿ ಖಾರ ಇರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿನ. ಜಾಸ್ತಿ ಒಂದು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸ್ಪೈಸಿ ಸ್ವಲ್ಪ ಕಡಿಮೆ ಇರಲಿ ಅಂದರೆ ಸ್ವಲ್ಪ ಹಾಕ್ಕೊಬೋದು. ಮತ್ತು ಕ್ಯಾಪ್ಸಿಕಮ್ ಬೇಕಾದರೂ ಲಾಸ್ಟಲ್ಲಿ ಹಾಕ್ಕೊಬೋದು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕಲೇಬೇಕು, ಏನಂದರೆ ಖಾರ ಇರಲ್ವಲ್ಲ, ಸಪ್ಪೆ ತಿನ್ನೋಕ್ಕೂ ಆಗಲ್ಲ, ಅದಕ್ಕೋಸ್ಕರ. ನೋಡಿ ಎಣ್ಣೆ ಹಿಂಗೆ ಬಿಟ್ಕೊಂಡಿದೆ. ಲಾಸ್ಟ್ ಫೈನಲ್ಲಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಗೊಜ್ಜಾಕಿ. ಓಕೆ ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಂಗಿಬಾತನ್ನ ಒಂದು ಸರಿ ಟ್ರೈ ಮಾಡಿ, ಸೂಪರಾಗಿ ಇರುತ್ತೆ ನೋಡಿ. ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗಂಗೆ ಬಾಕ್ಸ್ಗೋಸ್ಕರ, ನಾವು ಆಮೇಲೆ ಇನ್ನೂ ಲೇಟಾಗಿ ತಿನ್ನೋದಲ್ವ, ಅದಕ್ಕೋಸ್ಕರ. ಲಾಸ್ಟ್ ಫೈನಲ್ ಲುಕ್ ಇದು, ಚೆನ್ನಾಗಿ ಬರುತ್ತೆ ನೋಡಿ.